ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮೇಘನಾ ಫುಡ್ಸ್. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೇಲೆ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ಕರ್ನಾಟಕ ಫೇಮಸ್ ಆದ ಸೊಪ್ಪು ಬಸ್ಸಾರ್. ಅದಕ್ಕೆ ಬೇಕಾಗಿರೋದು ಸಬ್ಬಕ್ಷಿ ಸೊಪ್ಪು, ಮತ್ತೆ ಸಿಲ್ಕರ್ವೆ ಸೊಪ್ಪು, ತೊಗರಿಬೇಳೆ, ಹೆಸರು ಕಾಳು, ಮತ್ತೆ ಇದು ಹುರುಳಿಕಾಳು ಮತ್ತೆ ಹೆಸರು ಕಾಳು ಮೊಳಕೆ ಕಟ್ಟಿರೋದು ಸ್ವಲ್ಪ ತಗೊಂಡಿದೀನಿ. ಅದ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಇದು ಮಾಡೋ ವಿಧಾನ ನೋಡೋಣ. ಈಗ ಕುಕ್ಕರಲ್ಲಿ ಬೇಳೆ, ಹೆಸರು ಕಾಳು, ಮೊಳಕೆ ಕಾಳು ಎಲ್ಲ ಒಂದೇ ಸಾರಿ ಹಾಕಿ ಒಂದು 10 ನಿಮಿಷ ಬೇಯಿಸ್ಕೊತೀನಿ. ಆಮೇಲೆ ಸೊಪ್ಪು ಹಾಕ್ತೀನಿ. ವಾಟರ್ ಒಂದು 3 ಗ್ಲಾಸ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಬೇಯೋದಕ್ಕೆ ಬಿಡಿ. ನೋಡಿ, ಈಗ ಇದು ಬೇಳೆ ಸ್ವಲ್ಪ ಬೆಂದಿದೆ. ಈಗ ಇದ್ರ ಜೊತೆಲಿ ಸೊಪ್ಪು ಮಿಕ್ಸ್ ಮಾಡೋಣ. ಸೊಪ್ಪು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಅದರ ಜೊತೆಲಿ ಅದು ಹಾಕಿ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ಳಿ. ಅದರಲ್ಲಿ ಆಲ್ರೆಡಿ ವಾಟರ್ ಇದೆ. ಇನ್ನೊಂದು ಗ್ಲಾಸ್ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು, ಕಲ್ಲುಪ್ಪು, ನೋಡಿಕೊಂಡು ವಾಟರ್ ಸಾಕು ಅನಿಸಿದ್ರೆ, ಇಲ್ಲ ನಿಮ್ಗೆ ಇನ್ನೂ ಬೇಕಂತ ಏನಾದ್ರು ಅನಿಸಿದ್ರೆ ಸ್ವಲ್ಪ ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ. 2 ವಿಸಿಲ್ ಬಂದರೆ ಸಾಕಾಗುತ್ತೆ, ಸೊಪ್ಪು ಬೇಯುತ್ತೆ. ಇದು ಬೇಯಲಿ. ಅಷ್ಟರಲ್ಲಿ ಸಾಂಬಾರ್ಗೆ ಬೇಕಾಗಿರೋದು ರೆಡಿ ಮಾಡ್ಕೊಳ್ಳೋಣ. ಈಗ ಸೊಪ್ಪು ಬೆಂದಿದೆ. 2 ವಿಸಿಲ್ ಬಂದ್ಮೇಲೆ ತೆಗಿತಾ ಇದ್ದೀನಿ. ಈಗ ಇದನ್ನ ಸೊಪ್ಪು ಬಗ್ಸೋದ್ರಲ್ಲಿ ಹಾಕೊಳ್ಳೋಣ. ಅದು ವಾಟರ್ ಎಲ್ಲ ಹೋಗೋವರೆಗೂ. ಈ ತರ ಸೊಪ್ಪೆಲ್ಲ ಬಗ್ಸಿ ಇಟ್ಕೊಳ್ಳಿ. ಇದ್ರಲ್ಲಿರೋ ನೀರೆಲ್ಲ ಹೋದ್ಮೇಲೆ ಸೊಪ್ಪಲ್ಲಿರೋ ನೀರೆಲ್ಲ ತೆಗೆದು ಆಮೇಲೆ ಒಗ್ಗರಣೆ ಹಾಕೋಬೇಕು. ಇದು ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗ್ಲಿ, ಆಮೇಲೆ ನೀರೆಲ್ಲ ತೆಗೆದು ಒಗ್ಗರಣೆಗೆ ಹಾಕೊಳ್ಳೋಣ. ಈಗ ಸಾಂಬಾರ್ಗೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ಗೆ ಒಂದು ಫ್ಯಾನ್ ಇಟ್ಕೊಳ್ಳಿ. ಸ್ವಲ್ಪ ಆಯಿಲ್, ಇದರಲ್ಲಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಳ್ಳಿ. ಇದು ಮಸಾಲೆ ರೆಡಿ ಮಾಡ್ಕೊಳ್ಳೋದಿಕ್ಕಷ್ಟೇ. ಮತ್ತೆ ಒಣಮೆಣಸಿನ್ಕಾಯಿ 4, ಕಾಳುಮೆಣಸು ಸ್ವಲ್ಪ, ಮತ್ತೆ ಜೀರಿಗೆ. ಇದೆಲ್ಲ ಸ್ವಲ್ಪ ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಲಿ. ಆಯಿಲ್ ಬೇಕು ಅಂದ್ರೆ ಸ್ವಲ್ಪ ಹಾಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ.
ನೋಡಿ ಇದು ಈಗ ಫ್ರೈ ಆಗಿದೆ. ಇದನ್ನ ಮಿಕ್ಸಿಗೆ ಹಾಕೊಳ್ಳೋಣ. ಅದಕ್ಕೂ ಮುಂಚೆ ಸ್ವಲ್ಪ ಇದು ಕೂಲ್ ಆಗಿ, ಬಿಸಿ ಇದೆ ಅಲ್ವಾ, ಸ್ವಲ್ಪ ಇದು ಕೂಲ್ ಆದ್ಮೇಲೆ ರುಬ್ಕೊಳ್ಳೋಣ. ಈಗ ಇದೆಲ್ಲ ಮಿಕ್ಸಿಗೆ ಹಾಕೊಳ್ಳೋಣ. ಇದು ಕೂಲ್ ಆಗಿದೆ. ಅದರಲ್ಲಿ 1.5 ಸ್ಪೂನ್ ಸಾಂಬಾರ್ ಪೌಡರ್, ಮತ್ತೆ ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು ಅಷ್ಟೇ ನೆನೆಸಿಟ್ಕೊಂಡಿದ್ದೀನಿ, ಮತ್ತೆ ಬೇಳೆ ಅದೆಲ್ಲ ಬೇಯಿಸ್ಕೊಂಡಿದ್ದೀರಲ್ಲ, ಇದರಲ್ಲಿ ನೋಡಿ ಈ ಬೇಳೆ ಸ್ವಲ್ಪ ತಗೊಳ್ಳಿ. ಈಗ ಇದನ್ನ ಸ್ವಲ್ಪ ವಾಟರ್ ಆಡ್ ಮಾಡಿ ರುಬ್ಕೊಳ್ಳೋಣ. ಇದು ಮಸಾಲೆಗೆ ಸಾಂಬಾರ್ ಪೌಡರು ಹಾಕ್ಬೋದು, ಇಲ್ಲಾಂದ್ರೆ ತೆಂಗಿನಕಾಯಿ ಮಿಕ್ಸ್ ಮಾಡಿ ರುಬ್ಕೋಬಹುದು. ನಾನು ಇವತ್ತು ಸಾಂಬಾರ್ ಪುಡಿ ಬಳಸಿ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ. ಇದ್ರ ಜೊತೆಲಿ ತೆಂಗಿನಕಾಯಿ ಆಡ್ ಮಾಡಿ ಮಾಡಿದ್ರೆ ಸಾಂಬಾರ್ ಪೌಡರ್ ಅವಸರ ಇಲ್ಲ. ಸಾಂಬಾರ್ ಪೌಡರ್ ಬೇಡ ಅಂದ್ರೆ ತೆಂಗಿನಕಾಯಿ ಆಡ್ ಮಾಡ್ಕೊಳ್ಳಿ. ಈಗ ಮಸಾಲೆ ರೆಡಿ ಇದೆ, ರುಬ್ಕೊಂಡಿದ್ದೀನಿ. ಇದನ್ನ ಒಗ್ಗರಣೆ ಹಾಕಿ ಸಾಂಬಾರ್ಗೆ ಇಡೋಣ. ಈಗ ಒಂದು ಪಾತ್ರೆ ಇಟ್ಕೊಳ್ಳಿ, ಸಾಂಬಾರ್ ಒಗ್ಗರಣೆ ಹಾಕೊಳ್ಳೋಣ. ಮೊದಲಿಗೆ ಆಯಿಲ್, ಸಾಸಿವೆ, ಈಗ ಸಾಸಿವೆ, ಅದ್ರ ಜೊತೆಲಿ ಕರ್ಬೇವಿನ ಸೊಪ್ಪು, ಈಗ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರೋ ಮಸಾಲೆ, ಇದ್ರಲ್ಲಿ ಬೇಯಿಸಿರುವಾಗ ಆಲ್ರೆಡಿ ಉಪ್ಪಿರುತ್ತೆ, ನೋಡ್ಕೊಂಡು ಟೇಸ್ಟ್ ಮಾಡಿ, ಆಮೇಲೆ ಉಪ್ಪು ಸ್ವಲ್ಪ ಬೇಕು ಅಂದ್ರೆ ಹಾಕೊಳ್ಳಿ. ಇದೀಗ ಬೇಯಲಿ. ನೀವು ಬೇಕಿದ್ರೆ ನೋಡ್ಕೊಂಡು ಸ್ವಲ್ಪ ಉಪ್ಪು ಆಡ್ ಮಾಡ್ಕೊಳ್ಳಿ. ಸಾಂಬಾರ್ ರೆಡಿ ಆಗಿದೆ. ಚೆನ್ನಾಗಿ ಕುದ್ದಿದೆ. ಈಗ ಇದು ಸಾಂಬಾರ್ ರೆಡಿ ಆಗಿದೆ. ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ಮತ್ತೆ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಸೊಪ್ಪಿನ ಪಲ್ಯಕ್ಕೆ ಸಾಂಬಾರ್ ರೆಡಿ. ನೋಡಿ, ಸೊಪ್ಪಲ್ಲಿರೋ ನೀರೆಲ್ಲ ಸಪ್ರೇಟ್ ಮಾಡ್ಕೊಳ್ಳಿ. ಈ ತರ ಹಿಂಡ್ಕೊಳ್ಳಿ, ನೀರೆಲ್ಲ ಹೋಗುತ್ತೆ. ಈ ನೀರೆಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಆಮೇಲೆ ಸೊಪ್ಪು ಒಗ್ಗರಣೆ ಹಾಕೋಬೇಕು. ಹೀಗೆ ನೀರೆಲ್ಲ ಹಿಂಡಿ ಸಪ್ರೇಟ್ ಆಗಿ ಇಟ್ಕೊಳ್ಳಿ. ನೋಡಿ, ನೀರಿರ್ಬಾರ್ದು, ಅದರಲ್ಲಿ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ಈಗ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಳ್ಳಿ. ಅದರಲ್ಲಿ ಆಯಿಲ್, ಸ್ವಲ್ಪ ಸಾಸಿವೆ, ಈಗ ಅದರಲ್ಲಿ ಕರಿಬೇವಿನ ಸೊಪ್ಪು ಮತ್ತೆ
ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಒಣಮೆಣಸಿನಕಾಯಿ, ಈಗ ಇದರಲ್ಲಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಈಗ ಈರುಳ್ಳಿ ಫ್ರೈ ಆಗಿದೆ ಚೆನ್ನಾಗಿ. ಇದರಲ್ಲಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊಪ್ಪು ಬೇಯುವಾಗ ಹಾಕಿರ್ತೀರಲ್ಲ ಸಾಲ್ಟು, ಅದೇನಾದ್ರೂ ಸರಿ ಆಗಿಲ್ಲ ಅಂದ್ರೆ, ಇನ್ನೂ ಏನಾದ್ರು ಉಪ್ಪು ಬೇಕು ಅಂದ್ರೆ ನೀವೀಗ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ತಿಳಿಸ್ಕೊಳ್ಳಿ. ಇದರಲ್ಲಿ ಉಪ್ಪು ಕರೆಕ್ಟ್ ಆಗಿದೆ, ನಾನು ಹಾಕ್ತಾ ಇಲ್ಲ. ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬಿಟ್ಟು ಬೇಕು ಅಂದ್ರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ಬಿಸಿ ಆಗಲಿ, ಪಲ್ಯ ರೆಡಿ ಆಗುತ್ತೆ ನೋಡಿ. ಈಗ ಪಲ್ಯ ರೆಡಿ ಆಗಿದೆ, ಸರ್ವ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಮುದ್ದೆ ಮಾಡ್ಕೊಳ್ಳಿ. ಮುದ್ದೆ ಜೊತೆ ಬಸ್ಸಾರು, ಸೊಪ್ಪಿನ ಪಲ್ಯ ಸಖತ್ತಾಗಿರುತ್ತೆ. ಆ ಸಾಂಬಾರ್ ಜೊತೆ ಊಟ ಮಾಡುವಾಗ ಅದರಲ್ಲಿ ಒಂದು ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಇಸ್ಕೊಳ್ಳಿ. ಆ ಸಾಂಬಾರಲ್ಲಿ ಸೂಪರ್ ಆಗಿ ಟೇಸ್ಟ್ ಬರುತ್ತೆ. ಸೊ ನಮ್ ಕರ್ನಾಟಕ ಫೇಮಸ್ ಸಾಂಬಾರ್ ಬಸ್ಸಾರ್, ಸೊಪ್ಪಿನ ಬಸ್ಸಾರ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.